ಗೈಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಮಧ್ಯಾಹ್ನ ಮಾಡಿ ಫುಟೇಜ್ ಎಲ್ಲ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗ್ಬಿಟ್ಟೈತೆ. ಅಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ. ಸ್ಟೋರೇಜ್ ಕ್ಲಿಯರ್ ಮಾಡೋಕೆ ಹೋಗಿ ಬೇರೆ ವೀಡಿಯೋಗಳನ್ನ ಡಿಲೀಟ್ ಮಾಡೋಕೆ ಹೋಗಿ ಇವತ್ತು ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಫುಟೇಜ್ ಎಲ್ಲ ಡಿಲೀಟ್ ಆಗೋಗೈತೆ. ಸ್ವಲ್ಪ ಮಧ್ಯಾಹ್ನ ಕೆಲಸದೆಲ್ಲ ಎರೇಸ್ ಆಗಿರೋದ್ರಿಂದ ಸಂಜೆಯಿಂದ ಏನೇನಾಯಿತು ಅನ್ನೋದನ್ನ ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲ ವಸಂತಮ್ಮನ ಫ್ಯಾನ್ ಅಂತೆ. ಮಾತಾಡೋದೆಲ್ಲ ವೆಲ್ಕಮ್ ಟು ಮೈ ಮಲ್ಗಾಪದಾಗೆಲ್ಲ ನಿಮ್ ಬ್ಲಾಗ್ಸ್ ಬಂದಿರ್ತೈತಲ್ಲ ನೋಡ್ತಾ ಇದ್ರೆ ನನ್ ಮಗ್ಳು ಅದ ಹೇಳ್ತಾಳೆ ಇನ್ ಸ್ಟಾರ್ಟ್ ಆಯ್ತಾ ಫುಲ್ ಮೂಡ್ ಔಟ್. ಅದೆಷ್ಟು ನೀನ್ ಬಿಡಕತ್ತದ ಹಂಗೆ ಆಡ್ಕೊಂಡ ನಿನ್ ಕೂದಲು ಬಗ್ಗೆ ತಗೋತೀನಿ. ಕೊಡೆ ದಿಸ ಕಾಸು ಕಾಸು ಕೊಡೆ ಇಲ್ಲ ಯಾರಪ್ಪ ಸಂಸಾರ ನಡ್ಸೋನು ಕೊಡೆ ದಿಸ ಮನೆ ತಕ್ಕ ಹಂಗೆ ಗೊತ್ತಪ್ಪ ನೋಡಮ್ಮ. ಏನೋ ಆಫೀಸ್ಗೆ ಹೋಗಿ ತಂದು ಕೊಟ್ಟವನಲ್ಲಪ್ಪ ಅದನ್ನ ನಾನು ಹೇಳ್ದು ಕೊಡ್ಬೇಕು. ಆಫೀಸ್ಗೆ ಹೋಗಿ ಕೇಳಮ್ಮ ನಿಮ್ಮ ಮಗನ ಕೈ ಕೊಟ್ಟಿದ್ದು ಇಸ್ಕೊಂಡು ಹೋಗ್ಬೇಕು. ಯಾರ ಕೈಗೆ ಕೊಟ್ಟಿ ನಾವು ನಾವೇನು ಎಷ್ಟು ಬೇಕಾ ಬೇಡ ತರಕಾರಿ ಇವಾಗ ಬೇಡ ಆಗಳ ಅಷ್ಟೇ ಬಿಟ್ಟು ಬೇಡ ಅಂದ್ರೆ ಓದಿನಿ ಹೋಗು. ಈ ಕೊಡಮ್ಮ ನನ್ನ ಹತ್ರ ಇಲ್ಲ ಹೋಗು. ಈ ಲೇಟ್ ನೋಡೋಣ ನಾನು 7 ಐತಿ ಇವಾಗೇನೆ ನೆನ್ಮಲ್ಕೊ ಬರೋಕೆ ಕಾಸು ಮಾಡಿಕೊಂಡಿದ್ಲು ಅದು ಅದ ಕೊಡ್ಲಿವಾ ನಿಂಗೆ 2,500 ನಾವು ಹೋಗು. ಏನು ಕೊಟ್ಟಪ್ಪ ಇನ್ನೇನು ನಾನು ಕೊರ್ಸರಿ ಹಾಕಿಕ್ಕಿದ್ಯಲ್ಲ ನೋಡಾದ್ರಾಗ ಅದೇನೋ. ಗೈಸ್ ಇವಾಗ ನೆನ್ಮಲ್ಗೆ ಹೋಗ್ಬೇಕು, ಸ್ವಲ್ಪ ತರಕಾರಿ ತರಬೇಕು, ಇನ್ನೊಂದಷ್ಟು ಐಟಮ್ ತರಬೇಕು. ಮನೆಗೆ ತರಕಾರಿ ಖಾಲಿ ಆಗೋದಿಲ್ಲ. ಆರಾಮಾಗಿ ಮಡಗಿದ್ಯಲ್ಲ ಕೊರ್ಸ ನೀನು ಕುಡಿದ್ರೆ ಟೈಮ್ ಆಗ್ತದೆ. ವಸಂತಮ್ಮ ಕೊಡ್ರಿ ವಸಂತಮ್ಮರೇ. ಏ ವಸಂತ ಮುಚ್ಕೊಂಡು ಓದ್ತಿ ಒಂದು 500 ರೂಪಾಯಿ ಕೊಡಿ ಸಾಕು. ಬಾ ತರಕಾರಿ ಏನೇನು ಹೇಳ್ದಲ್ಲ ನೀನೇ, ಏನೇನು ಈರುಳ್ಳಿ ಬೆಳ್ಳುಳ್ಳಿ ಟಮಾಟೆ ಹಣ್ಣು ಅಂತ ಈರುಳ್ಳಿ ಕೊಡ್ತಾ ಇರೋ ಇತ್ಕೊಂಡು ಖರ್ಚು ಮಾಡ್ಕೊಂಡು ಗೊತ್ತಾಗಲಿ ಇವನಂತ ಅಲ್ವಾ. ಏನು ತಿನ್ನಕ ಹೋಗ್ತೀನಿ ಕೊಡು ಕೊಡುವ ಕಾಸು ಇಲ್ದಿದ್ದೆ ಅಲ್ಲಿಂದ ತಲ್ಲಿ ಹೋಗು. ನೀನು ಹಿಂಗೆ ಕಾಯಿ ಆರಿಸ್ಬಿಟ್ರೆ ಅಷ್ಟೇ ನಾನು ಎಲ್ಲ ಬಿಸಾಕೋತೀನಿ ನೋಡಿ ಇವಾಗ. ಹೋಗತ್ತ ಕೊಡಮ್ಮ ಜಲ್ದಿ ಟೈಮ್ ಆಗ್ತದೆ. ಅವೇನು ಆಧಾರ ತುಂಬಿಕ್ಕಿದ್ದಿ ಎತ್ತಿಕೋವನ ಬಂದ ಗ್ಯಾಸ್ ಸಿಲಿಂಡ್ರು ಮತ್ತೆ ಏನಪ್ಪ ಕತೆ ಇದು ಸಿಲಿಂಡರ್ ಗೊತ್ತಾಯಿಲ್ಲ. ಈ ಮಟ್ಟಕ್ಕೆ ಮಾಡಿ ಮಡಗಿದ್ಯಲ್ಲ ನಾನು ಹೆಂಗ್ ಮಡಿಕೊಂಡಿದ್ದೆ ಅಲ್ಲ ಅವ್ರದ್ದೆಲ್ಲ ಜಿಬ್ಲು ಮಡಿಕಿದ್ದೆ. ಅವ್ರದ್ದು ಕೋರ್ಸ್ ಮಡಿಕೊಂಬರ್ಕ ನಮ್ಮ ಹೋಗು ಪುಡಿದ ನಂದೆಲ್ಲ ಕಟ್ಟೋದು ನೋಡ್ದೇನಾ ಏನೊಂದು 1,000 ಅಷ್ಟೇ ಇದ್ರಾಗೆ ಬರ್ಲಾ. ಹೇಳು ಹೇಳು ಏನ್ ತರಕಾರಿ ತಂಬ ಏನು ಅಂತ ಹೇಳು. ತರಕಾರಿಗೆ ಬೇಜಾರವೆ. ಹೌದಾ ಹುಳಿಕಾಯಿ ಕ್ಯಾರೆಟು ಬೆಳೆಕೋಸು ಸೌತೆಕಾಯಿ ಆಮೇಲೆ ಇನ್ನೇನು ಬೇಡ ಅಷ್ಟೇನಾ. ಸರಿ ಆಯ್ತು ಬರ್ತೀನಿ. ಊಟ ಮಾಡಿ ನೀವು ಕಾಯ್ ಮನೆ ಕಾಯ್ಬಿಡ್ರಿ. ನನ್ನೇ ಕಾಯಕೋಗ್ಬಿಟ್ರಿ ನಾನು ಏನೋ ತಿನ್ಕೊಂಬತ್ತೀನಿ. ಇಲ್ಲ ಮನು ಅವನ್ನೇ ಮನುನೇ ಅವ್ನು ಕಿರಣ ಬರಲ್ಲ ಅಂತ ನನ್ನೇ ಕಾಯ್ಬಿಡ್ರಿ ನೀವು ತಿನ್ ಮನೆ ಕಳ್ರಿ. ಸರಿ ನಾವು ಕೆರೆ ಎಲ್ಲಿ ಬಿಸಾಕ್ತಾರ ಅವು. ಗೈಸ್ ನಾಳಿಕೆ ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದೀವಿ ಗೈಸ್. ಅದೇನು ಅಂತ ಗೊತ್ತಾಗ್ತದೆ ನಿಮಗೆಲ್ಲ. ಬೆಟ್ಟದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಹೋಗಿ. ಅದಕ್ಕೋಸ್ಕರ ಸ್ವಲ್ಪ ಐಟಮ್ ತಂದು ಪೂಜೆ ಸಾಮಾನು ತೊಗೊಬೇಕು. ಹೂವು ಬೆಳಗ್ಗೆ ಹೋಗಿ ತೊಗೊತೀನಿ ಕುಣಿಗಾಲ ಬಿಪಸಲ್ಲಿ. ಇವಾಗ ಸದ್ಯಕ್ಕೆ ತರಕಾರಿ ಐಟಮ್ ತರೋಣ. ಹೂವು ಎಲ್ಲ ಬೆಳಗ್ಗೆ ತೊಗೊತೀನಿ. ಅಲ್ಲೇ ಕಾಯ್ತಾವನಿ ಗೈಸ್ ನಮ್ಮ ಹುಡುಗ ಕಾಯ್ತಾವನಿ. ಟ್ರೈನೆಲ್ಲ ಹಿಂಗಾಗದೆ ನೀನು 10 ನಿಮಿಷ ನರ್ಮಲ್ದಾಗ ಇರ್ಬೇಕು ಭಯ್ಯ. 7:40 ನೆನ್ಮಲ್ದಲ್ಲಿದ್ದು ಇನ್ನೂ ತರಕಾರಿಗಳು ಬೇರೆ ತಗಬೇಕು. 1 hour later. ಅಗಳ ವಸಂತ ವಸಂತಮ್ಮ ಕೇಳೋಣ ಆಗ್ಬೇಕು ಪೂಜೆ. ತರಕಾರಿ ಎಷ್ಟು ನೀನು ಅಷ್ಟು ಮೂಟೆ ತರಕಾರಿ ಏನೊಂದು ಮೂಟೆನಾ? ಇನ್ನೇನು ಒಂದು ಮೂಟೆ ಅವ ಇವು. ಹೇಳು ಎಷ್ಟು ಕೆಜಿ ಎಷ್ಟು ಮ್ಯಾಕೆ ಎಷ್ಟು ರೂಪಾಯಿ ತರಕಾರಿ ಹೇಳೋದು? ಎಷ್ಟು ರೂಪಾಯಿ? 300 ರೂಪಾಯಿ ತರಕಾರಿ ಅವು. ಯವ್ವಾ ಯವ್ವಾ 100 ರೂಪಾಯಿ ತರಕಾರಿ ಅಂತ ಗೈಸ್. ಇದು ಸೌತೆಕಾಯಿ ನಮ್ಮ ಸಬ್ಸ್ಕ್ರೈಬರ್ ಹಾಕಿಬಿಟ್ಟಿದ್ದು. ಜಿಮ್ಗೆ ಹೋಗಿದ್ದೀನಿ ಅವ್ರಿಗೆ ಸೌತೆಕಾಯಿ ಬಂದಿದ್ದೀನಿ ತಿನ್ನಕ್ಕೆ. ಸೌತೆಕಾಯಿ ತಿನ್ಬೇಕೈನ? ಇವು ಇವು ಯಾಕೆ ಇವು ಬೇಡ
ಬಾಳೆಕಾಯಿ ಬಣ್ಣ ಮಾಡಕ್ಕೆ ಬಜ್ಜಿ ಇದ್ರೊಳಗ ಹಾಂ ಮೆಣಸಿಕಾಯಿ ಬಜ್ಜಿ ಓದಿದ್ದೀನಿ ಅಡ್ಲಕಾಯಿ ಸಾತ್ ತಿನ್ಬೇಕು ಅಡ್ಲಕಾಯಿ ತಗೊಂಡಿದ್ದೀನಿ ಸಾಕಲ್ಲ 2-3 ದಿನಕ್ಕೆ ಬೇಜಾನ 5 ಗಂಟೆ ಮಸ್ತ್ ಒಂದು ದಿವಸಕ್ಕೆ ಪಡ್ತಾವ ಜಾಸ್ತಿ ಅಂದರೆ ಅವು ಕಾಸು ಮುಗಿಲಿಲ್ಲ ಕಣಪ್ಪ 1 ರೂಪಾಯಿ ಮಿಕ್ಲಿಲ್ಲ ಕಾಸು ನಾನೇನು ಮಾಡಲಿ ಅದಕ್ಕೆ ಏನು ಮಾಡಲಿ ಅಂತಂದರೆ ಶಾರ್ಟೇಜ್ ಬಂದು ಮಮತಾ ಇಸ್ಕೊಳಪ್ಪ ಶಾರ್ಟೇಜ್ ಬಂದು ಕೊಡೋ ಸಾಲ ನೋಡಿ ಶಾರ್ಟೇಜು ಅಪ್ಪರಾಯ ಯಾಕೆ ಶಾರ್ಟೇಜ್ ಬರ್ತಾವ ಮರಲೇ ಎಷ್ಟು ಕೊಟ್ಟಿದ್ದಿ ಯಾಕೆ ಎಷ್ಟು ಕೊಟ್ಟಿದ್ದಿ ಯಪ್ಪ ನಿನ್ ಕಾಸು ಬೆಲೆನೆಲ್ಲ ಹೋಗಪ್ಪ ಸದಿಕ ತರಕಾರಿ ತಗೊಂಡಿಲ್ವ ತರಕಾರಿ ಹುಳ್ಳಿಕಾಳು ಹುರ್ಕೊಂಡ್ ತಿಂದ್ರಾಯ್ತು ಹೋಗು ನೋಡು ಅಮ್ಮ ಕ್ಯಾರೆಟ್ ನೋಡಪ್ಪ ಕ್ಯಾರೆಟ್ ಎಲ್ಲಿ ಬಿಸಾಕ ನೋಡಪ್ಪ ಇಲ್ಲಿ ಕಲಿತಿ ಬುದ್ಧಿನ ಅಲ್ಲ ಹುಳ್ಳಿಕಾಳು ಹುರಿದ್ಬಿಟ್ಟು ಬಸಾರ್ ಮಾಡಿದ್ರೆ 3 ದಿವಸ ಆತದಿ ಇದು 200 ರೂಪಾಯಿ ತರಕಾರಿ ಅಂತ ತಂದಿದಿ ಕ್ವಾಲಿಟಿ ತರಕಾರಿ ಅವು ಏನ್ ಕ್ವಾಲಿಟಿ ಯಾಕೆ ನಾವು ಇದ್ರು ಇದ್ ಮಾಡಿದ್ಲ ಈಗ ಹೇಳೇನಪ್ಪ ಟಿವಿ ರೀಚಾರ್ಜ್ ಆಗ್ತಿಲ್ಲ ಗಂಡ ಹೆಂಡ್ರು ಪಕ್ಕ ಕೊಂಡು ಫಿಲಮ್ ನೋಡ್ತಾವ್ರಿ ಫಿಲಮ್ ಅಲ್ಲ ನ್ಯೂಸ್ ನೋಡ್ತಾರೆ ಗೈಸ್ ಮೊನ್ನೆ ಇದಾದ್ರಲ್ಲ ನಮ್ಮೂರು ಪಕ್ಕನೇ ಅವರು ವಿಎದು ಆಕ್ಸಿಡೆಂಟ್ ಏನು ಆಗಿ ಅಂತ ಕೇಸ್ ಆಯ್ತಲ್ಲ ಅದು ಇಲ್ಲೇ ನಮ್ಮೂರು ಪಕ್ಕ ಇಲ್ಲಿಂದ 1 ಕಿಲೋಮೀಟ್ರು ಅದು ನೋಡ್ತಾವ್ರಿ ಇಲ್ಲೇ ಪಕ್ಕದಲ್ವ ಅಂತ ನಮ್ಮಮ್ಮ ನೋಡಿರ್ತದ ಅವ್ರನ್ನೆಲ್ಲ ನೋಡಿದ್ದೀವಿ ಅವ್ರ ಅಪ್ಪ ಗೊತ್ತಲ್ಲ ನಿಂಗೆ ಕೂಲಿಗೆ ಹೋಗಿದ್ದಾರೆ ಕೆಲಸ ಮಕ್ಕಂಡ್ರೆ ಹೆಂಗೆ ಮತ್ತ ಸಮತ ನಾನು ಊಟ ಆಗ ಅವ್ರ ತೋಟಕ್ಕೆ ಹೋಗಿ ಏನ್ ನೋಡಿಲ್ಲ ಅಲ್ಲಿ ತೋಟ ಮನೆ ಕೋಳಿ ಶೆಡ್ಡು ತೋಟ ಅಡಿಕೆ ಗಿಡ ಅಲ್ಲ ತೋಟ ಕೆಲಸಕ್ಕೆ ಹೋಗ್ತೀನಿ ನಮ್ಮ ಅಕ್ಕ ಭುವನ ನೀನು ನೋಡಿದ ಅಪ್ಪನ ತೋಟಕ್ಕೆ ಕೊಡೋದ ತೋಟಕ್ಕೆ ಗೊತ್ತಿಲ್ಲ ಓದಕ್ಕೆ ಹೋಗೋದು ಅದು ಏನು ಮಾಡ್ಬೋದು ಅಡಗೋತೀನಿ ಕೂತ್ಕೊಳ್ರಿ ಬರ್ತೀನಿ ಇಬ್ರು ಗಂಡ ಹೆಂಡ್ತಿ ದನಪನೆಲ್ಲ ಕಡಾಕ್ರಿ ಅಷ್ಟಕ್ಕೆ ಗೈಸ್ ನಾಗೇಶ್ ಅಣ್ಣ ಬರ್ತದೆ ಕರ್ಕೊಂಬರ್ಕೋಬೇಕು ಅಲ್ಲಿ ನಮ್ಮೂರಿಂದ ಸ್ವಲ್ಪ ದೂರ ಅಲ್ಲಿ ಇಷ್ಟೊಂದಾಗ ಏನೂ ಸಿಗಲ್ಲ ಫೆಸಿಲಿಟಿ ಟ್ರಾನ್ಸ್ಪೋರ್ಟೇಷನ್ಗೆ ಅಲ್ಲೇ ಹೋಗಿ ಕರ್ಕೊಂಬರ್ಬೇಕು ಇವಾಗ ತಗೊಂಡು ಕರ್ಕೊಂಬರ್ತೀನಿ ನಾನು 150 ಹೋಗೋದು ಇವಾಗ ಆಗ ಹೆಲ್ಮೆಟ್ ಕೊಡಿಲ್ಲ ಅದಕ್ಕೂ ಅಮ್ಮ ಹೆಲ್ಮೆಟ್ ಕೊಡಮ್ಮ ಇಲ್ಲಿ ಸುಳಿ ಆಗ್ತದೆ ಯಾಕೆ ಬೇಕು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ನೀನು ಕೊಟ್ರೆ ಎತ್ಕೊಂಡು ತಿಂದ್ರೆ ಆ ಕಡೆ ಹೋಗಲ್ಲ ಹೋಗಲ್ಲ ಮರಿ ಅಲ್ಲಿ ಮ್ಯಾನ್ ಇಕ್ಕಿದ್ದೀನಿ ಜಾಕೆ ಫೋನ್ ಮಾಡಿದೆ ಒಂದು ಬಸ್ ಬಂತು ಹೇಗೆ ಮೊದಲು ಪರವಾಗಿಲ್ಲ ಇತ್ತು ಈ ಕಡೆಗೆ ಹೋಯ್ತಾ ಈಗ ನೀನು ಫೋನ್ ಮಾಡಿದ್ನಲ್ಲ ತೆಗಿಲೇ ಇಲ್ಲ ನೀನು ಎಲ್ಲ ಅಲ್ಲೇ ಬಂದ್ಬಿಟ್ಟಿದ್ದೀನಿ ಫೋನ್ ಮಾಡಿದ್ರೆ ಎಲ್ಲೇ ತುಲಿ ಹೋಲಾ ನಡಿಯಪ್ಪ ಗೈಸ್ ಮನೆಯಿಂದ ಆಚೆ ಹಾಕೋರಂತ ಇವತ್ತು ಅದಕ್ಕೆ ನಮ್ಮನೆ ಬರ್ತಾರೆ ಪೂರ್ತಿ ನಮ್ಮನೆಗೆ ಇರ್ತಾರೆ ಇನ್ನ ಇಲ್ಲೇ ಫಿಕ್ಸ್ ಕಾಯ್ಸಿ ಮನೆಯಿಂದ ಆಚೆ ಹಾಕೋರಂತ ಇವ್ರನ್ನ ಅದೇ ಮಗ ಇಲ್ಲಿ ನಿಮ್ಮಂತ ಮಗ ಇಡೀ ಊರಲ್ಲಿ ತಗೊಳ್ತಾನೆ ಹೇಳ್ತೀಯ 3 ದಿವಸದಲ್ಲಿ ಮೂರು ದಿವಸ ತಕ 3 ದಿವಸಕ್ಕೆ 4 ಆಗೋದು 5 ಆಗೋದು ಮತ್ತೆ ಏನಪ್ಪ ನಂಗೆ ಡವ್ ಮಾಡ್ತಿರೋದ್ರಲ್ಲಿ ಹೌದಾ ಗೈಸ್ ವೆಲ್ಕಮ್ ಬ್ಯಾಕ್ ಬಿಗ್ ಅಪ್ಡೇಟ್ ವಾಟ್ ಅಬೌಟ್ ಅವರ್ ಬಿಸ್ನೆಸ್ ನನ್ನಂತರ ನೋಡುತ್ತೀರಿ ಇವತ್ತು ನಮ್ಮ ಬ್ಲಾಗಲ್ಲಿ ಕಲ್ಕುಂಟೆಯಿಂದ ಡೈರೆಕ್ಟ್ ಇಲ್ಲಿಗೆ ಮನೆಗೆ ಹೋಗಿ ಮನೆಯಿಂದ ಡೈರೆಕ್ಟ್ ಇಲ್ಲಿಗೆ ಗೈಸ್ ಈ ಅಣ್ಣ ಇವ್ರ ತಂಗಿದು ಸೀಮಂತ ಮಾಡೋಕೆ ಹೋಗಿ ಸೀಮಂತದಿಂದ ಇಲ್ಲಿ ಬಂದವ್ರೆ ನೆಕ್ಸ್ಟ್ ನಿಮಗೊಂದು ಅಪ್ಡೇಟ್ ಕೊಡಬೇಕಾಯ್ತು ನಾವು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಏನಾಯಿತು ಎಲ್ಲಿಗೆ ಹೋಯ್ತು ಏನಾಯಿತು ಯಾಕೆ ಹಿಂಗಾಯ್ತು ಏನೇನಾಯಿತು ಅದ್ರ ಕತೆ ಏನಾಯ್ತು ಅಂತ ಹೇಳ್ತೀವಿ ಕೇಳಿಸ್ಕೊಳ್ರಿ ಆ್ಯಕ್ಚುಲಿ ನಮ್ಮದು ಈ ಬಿಸ್ನೆಸ್ಸಲ್ಲಿ ಮೇಜರ್ ಫಾಲ್ಟು ಕೊರಿಯರ್ ಮೇಜರ್ ಪಾರ್ಟೇ ಕೊರಿಯರ್ದು ಅವತ್ತು ಹೇಳ್ದೆ ಇವತ್ತು ಹೇಳ್ತಾ ಇದ್ದೀನಿ ಕೊರಿಯರ್ ನಾವೇನೇ ಮಾಡಿ ಏನೇ ಅದು ಮಾಡ್ರು ಇಲ್ಲ ಗೈಸ್ ನಾವು ಮಾಡಿರೋ ಬಿಸ್ನೆಸ್ ಚೆನ್ನಾಗಾಗಿತ್ತು ಮಾಡಿರೋದು ಎಲ್ಲ ಪ್ರೊಸೀಜರ್ ಎಲ್ಲ ಯಾರಿಗೆ ಎಲ್ಲದಕ್ಕಿಂತ ಮೇನ್ ಜನ ನೀವು ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ರಿ ಬಂತು ಭಾರಿ ಇಷ್ಟ ಆಗಿತ್ತು ನೀವು ಕಮ್ಮಿ ಅಂತಂದ್ರು ನಾವು ತಾಂಡಿದ್ದು ಆರ್ಡರ್ ಒಂದೇ ವಾರ ತಾಂಡಿದ್ದು ಒಂದು ವಾರಕ್ಕೆ 700-800 ಆರ್ಡರ್ ಬಂತು ಅದರಲ್ಲಿ ಏನಪ್ಪ ಮೇನ್ ಪ್ರಾಬ್ಲಮ್ ಅಂದರೆ ಅದೇ ಕೊರಿಯರು ಡ್ಯಾಮೇಜು ತಪ್ಪಿದೆ ಆ್ಯಕ್ಚುಲಿ ನಮಗೆ ನೀವು ತೋರಿಸಿರೋ ಸಪೋರ್ಟ್ ನೋಡಿ ನಾವು ಫುಲ್ಲು ಖುಷಿಯಾಗಿಬಿಟ್ಟಿದ್ವಿ ಏನಪ್ಪ ಹಿಂಗೈತಲ್ಲ ಅಂತ ಅಂದ್ಬಿಟ್ಟು ಬಟ್ ಏನಾಗಿದೆ ಅಂದರೆ ಮೇನ್ ಪ್ರಾಬ್ಲಮ್ ಬಂದು ನಾವೇನು ಕೊರಿಯರ್ ಮಾಡಿದೀವಿ ಆಲ್ಮೋಸ್ಟ್ ನಿಮಗೆ ರೀಚ್ ಆಗಿರೋರಿಗೂ ಗೊತ್ತಿದ್ದು ಪ್ರಾಬ್ಲಮ್ಮು ಎಲ್ಲ ಏನಂದರೆ ಬಾಕ್ಸ್ ಹೊಡೆದೋಗೋದು ಅವ್ರು ಏನು ಮಾಡಿದ್ದಾರೆ ಉಪ್ಪಿನಕಾಯಿನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಿ ತೊಗೊಂಡೋಗಿ ಅವರಿಗೆ ಮುಟ್ಸಿದ್ದೀವಿ ಅವ್ರು ಅದನ್ನು ಅದೇ ರೀತಿ ಹ್ಯಾಂಡಲ್ ಮಾಡಿಬಿಟ್ಟು ಗ್ರಾಹಕರಿಗೆ ತಲುಪಿಸಿಲ್ಲ ಎಲ್ಲ ಹೆಂಗೆ ಬೇಕಂಗೆ ಬಿಸಾಕಿ ಒಂದು ಬಾಟ್ಲು ನೀಟಾಗಿ ಹೋಗೋಲ್ಲ ಒಡೆದು ಅದು ಉಪ್ಪಿನಕಾಯಿ ಆಚೆ ಬಂದು ಎಲ್ಲ ಉಪ್ಪಿನಕಾಯಿ ಹಾಳಾಗೋದು ಅಥವಾ ಎಲ್ಲ ಆಯಿಲೆಲ್ಲ ಆಯಿಲ್ ಕಂಟೆಂಟ್ ಎಲ್ಲ
ಎಂಟಿ ಆಗೋ ತರ ಖಾಲಿ ಆಗೋದು ಈ ತರ ಗೈಸ್ ಅವಾಗೆ ಉಪ್ಪಿನಕಾಯಿ ಹಾಳಾಗಿರೋದು. ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಮತ್ತೆ ಯಾರಿಗೆ ನೀಟಾಗಿ ಹೋಗೈತೆ ಅವ್ರಿಗೆ ಪೂರ್ತಿ ಕ್ಲಿಯರ್ ಆಗಿ ಹೋಯ್ತು, ಚೆನ್ನಾಗಿ ಹೋಯ್ತು, ಒರಿಜಿನಲ್ ಟೆಸ್ಟ್ ಆಗೋಯ್ತೆ. ಅವರೆಲ್ಲ ಸಖತ್ತಾಗಿ ರಿವ್ಯೂ ಕೊಟ್ಟರು, ಸುಮಾರು ಜನ ರಿವ್ಯೂ ಕೊಟ್ಬಿಟ್ಟು ತುಂಬಾ ಚೆನ್ನಾಗೈತೆ ಇನ್ನೂ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ತಿರ್ಗಾ ಮೆಸೇಜ್ ಆಗ್ತಾ ಇದ್ದೀರಿ ಏನೋ ಬೇಕು 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 ಅಂತ. ಬಟ್ ನಮ್ಮ ಹತ್ರ ಸ್ಟಾಕ್ ಇದ್ರೂ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಇನ್ನೂ ಒಂದು 10 ಇನ್ನೊಂದು 23 kg ಅಷ್ಟು ಇತ್ತು. ಬಟ್ ಇದೇ ಉದ್ದೇಶದಿಂದ ನಾವು ಇನ್ನೂ ಎಕ್ಸ್ಟ್ರಾ ಬಾಟಲ್ ತರಿಸ್ಬೇಕಾಯ್ತು. ಹಿಂಗೆ ಆಯ್ತಂದ್ರೆ ತರ್ಸೋಕೆ ನಿಲ್ಸ್ಬಿಟ್ಟು ಸುಮ್ಮನೆ ಲಾಸ್ ಆಗ್ಬಿಟ್ಟಿದ್ವಿ. ಸುಮ್ಮನೆ ನಾವು ಕಳಿಸಿದಾಗ ನಿಮಗೆ ನೀಟಾಗಿ ಸಿಕ್ತು ಅಂತಂದ್ರೆ ನಾವು ಎಷ್ಟು ಬೇಕು ಇನ್ನೂ 20 ಅಲ್ಲ 50 ಅರೇಂಜ್ ಮಾಡೋಕ್ಕೆ ರೆಡಿ ಇದ್ದು. ಬಟ್ ಇದು ಪ್ರಾಬ್ಲಮ್ಮು. ಆಮೇಲೆ ಇನ್ನೊಂದು ಕೊರಿಯರ್ ಕಡೆ ಏನಪ್ಪ ಅಂತಂದ್ರೆ ಒಂದೊಂದು ಊರ್ ಕಡೆಗೆ ಸಪೋರ್ಟ್ ಸರ್ವಿಸ್ ಇಲ್ಲ. 10 ಕಿಲೋಮೀಟರ್ 15 ಕಿಲೋಮೀಟರ್ ಇರ್ತದೆ, ಬಂದು ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ರೂಢ ಬೇಹ ಮಾಡ್ತಾವ್ರಂತೆ. ನನಗೆ ಆಕ್ಚುಲಿ ರಿವ್ಯೂ ಬಂತ ತರ ಒಂದ್ ಸ್ವಲ್ಪ ಜನ ಇದರಿಂದ ಬ್ರೋ ಹಿಂಗೆ ಅಂತವ್ರು ನೋಡ್ರಿ, ಅವರು ನಾವಾಗೆ ಕರೆಕ್ಟಾಗಿ ರಿಯಾಕ್ಟ್ ಕೊಡ್ತಾರೆ, ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕೇಳಿದ್ರೆ ಒಂದು 50 ಪೀಸ್ ನಮಗೆ ರಿಟರ್ನ್ ಬಂದಿದೆ. 50 ಪೀಸಲ್ಲಿ ಒಂದು 10 ಪೀಸು ಬ್ರೋಕನ್ ಆಗಿ ಕ್ಯಾನ್ಸಲ್ ಆಗಿ ಕರೆಕ್ಟ್ ಆಗವೆ, ಇನ್ನು 40 ಕರೆಕ್ಟಾಗಿ ಅವೆ ಅವು. ಬಟ್ ಅವ್ರು ರಿಟರ್ನ್ ಬಂದಿವಿ. ಅವ್ರು ರಿಟರ್ನ್ ಹೆಂಗೆ ಬಂದವಂದ್ರೆ ಇವಾಗ ಇವ್ರ ಪಾಪ ಆರ್ಡರ್ ಮಾಡಿದವ್ರು ಏನು ಸ್ವಲ್ಪ ಹಳ್ಳಿ ಕಡೆ ವಿಲೇಜ್ ಕಡೆ ಇದೆಯಲ್ಲ, ಅವ್ರಿಗೆ ಇವ್ರು ಬಂದ್ಬಿಟ್ಟು ಪೇಟೆಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳವ್ರೆ. ಪೇಟೆ ಪಾಪ ಒಂದು 5-10 ಕಿಲೋಮೀಟರ್ ಇರೋರು ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಏನಂತ ಹೇಳಿದ್ರೆ ಗೈಸ್ ಡೈರೆಕ್ಟ್ ಡೋರ್ ಡೆಲಿವರಿ ಮನೆ ಬಾಗಿಲಿಗೆ ಕೊಡ್ತೀವಿ ಅಂತ ನಮ್ಮ ಹತ್ರ ಬಂದ್ಬಿಟ್ರು ಅವ್ರು ಸರಿಯಾಗಿ. ಆಮೇಲೆ 25 ಕಿಲೋಮೀಟರ್ ಇರೋರು ಪಾಪ ಹೆಂಗ್ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಆಕ್ಚುಲಿ ಯಾವ್ಯಾವ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನ್ ಇದೆ ಎಲ್ಲ ಸರ್ವಿಸ್ ಅವ್ರಿಗೆ ಐತೆ, ಅವ್ರಗಳಿಗೆ ಸರ್ವಿಸ್ ಐತೆ. ಬಟ್ ಇವ್ರು ನಾವು ತಾಂಡಿ DTD ಸರ್ವಿಸ್ ಇಲ್ಲ. ದೊಡ್ಡ ಅಷ್ಟು ಎಕ್ಸ್ಪೀರಿಯನ್ಸ್. ಅವ್ರೇನ್ ಚಾರ್ಜ್ ಏನ್ ಕಮ್ಮಿ ತಗೊಂಡಿಲ್ಲ. ನಾವೇನ್ ಮಾಡಿದೀವಿ ಇದ್ರಲ್ಲಿ 70% ನಾವು ಬರೀ ಕೊರಿಯರ್ಗೆ ಕೊಟ್ಟಿದೀವಿ. ಆಕ್ಚುಲಿ 25,000 30,000 ಕೊರಿಯರ್ ಚಾರ್ಜ್ ಕೊಟ್ಟಿದೀವಿ. ನೀವು ನಂಬ್ತೀರಾ ನಂಬಲ್ಲ ಗೊತ್ತಿಲ್ಲ, ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಐತೆ. ಕೊರಿಯರ್ಗೆ 25,000 30,000 ರೂಪಾಯಿ ಕೊಟ್ಬಿಟ್ಟಿದೀವಿ. ಬಟ್ ಆದ್ರೂ ಕೈ ಮಾಡ್ಬಿಟ್ಟು ಲಾಸ್ ಆದ್ರೂ ಪರವಾಗಿಲ್ಲ. ಲಾಸ್ ಆಯ್ತು. ನಾವು ಮಾಡಿದ್ದು ಎಕ್ಸ್ಪೀರಿಯನ್ಸ್ ಅಂತ ಸಿಗ್ತದೆ ನಮ್ಗೆ ಚೆನ್ನಾಗಿ. ನೀವೇನ್ ರೆಸ್ಪಾನ್ಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಸಿಗ್ಬೇಕು ಅಂತ ನಾವು ಭಾರಿ ಕಷ್ಟಪಟ್ಟಿದ್ದೀವಿ. ಬಟ್ ಅದು ರಿಸಲ್ಟ್ ನೋಡ್ಬಿಟ್ಟು ಭಾರಿ ಬೇಜಾರಾಗೋಯ್ತು ಮನ್ಸಿಗೆ. ಆ ಥರ ಕೊರಿಯರ್ ಆ ಥರ ಹಂಗಾಯ್ತು. ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆ ಲಾಸ್ನ ಬೇರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ನೋಡಿ ನಮ್ಮ ಹತ್ರ ಇನ್ನೂ ಒಂದು 50 ರಿಂದ 70 kg ಉಪ್ಪಿನಕಾಯಿ ಇದೆ. ಬಟ್ ಏನಂದ್ರೆ ಯಾರಿಗೆ ಹೋಗಿಲ್ಲ, ಯಾರಿಗೆ ಆ ಥರ ಆಗಿದೆ, ನಾವು ರಿಟರ್ನ್ ಕಳಿಸೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈಗ ನಾವು ಮತ್ತೊಂದ್ಸರಿ ಕಳಿಸಿದ್ರು ಸೇಮ್ ಇದೇ ಪ್ರಾಬ್ಲಮ್. ಸೊ ಅದಕ್ಕೆ ಯಾರ್ಯಾರಿಗೆ ಬಂದಿಲ್ಲ ಎಲ್ರಿಗೂ ನಾವು ರೀಫಂಡ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಪಾಪ ಅವರು ಒಂದು ಆಸೆಯಿಂದ ಆರ್ಡರ್ ಮಾಡಿದರು. ಬಟ್ ಇದಾಗಿರೋ ಪ್ರಾಬ್ಲಮ್ನಿಂದ ನಾವು ಈಗ ಎಲ್ಲರೂ ಹುಡುಕಿಯವ್ರಿಗೆ ರೀಫಂಡ್ ಮಾಡಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು 90% ಸಿಕ್ಕೈತೆ. ಸಿಕ್ಕಿರೋಲ್ಲ ಕಮೆಂಟ್ ಮಾಡ್ರಿ ಹೆಂಗಿತ್ತು ಅಂತ. ನಿಮ್ಮ ರಿವ್ಯೂ ಏನೈತೆ ತಿಳಿಸ್ಕೊಡ್ರಿ. ಮತ್ತೆ ಯಾರ್ಯಾರಿಗೆ ಸಿಕ್ದಂಗೆ ರೀಫಂಡ್ ಆಗಿದೆ ಅವರು ಕಮೆಂಟ್ ಹಾಕ್ರಿ. ಯಾರಿಗೂ ಇಲ್ಲಿ ಏನು ಫ್ರಾಡ್ ಆಗಿಲ್ಲ, ಏನು ಮೋಸನೂ ಆಗಿಲ್ಲ. ಬಟ್ ಯಾರ್ಯಾರಿಗೆ ಹೆಂಗೆ ತಲುಪಿಸ್ಬೇಕು ತಲುಪಿಸಿದ್ವಿ, ಸಿಗ್ದಿಲ್ದವ್ರಿಗೆ ನಿಮ್ಮ ಅಣ್ಣ ನಾವು ಮಾಡ್ಕೊಂಡು ವಾಪಸ್ ಹಾಕಿದ್ದೀವಿ ಅಷ್ಟೇ. ಬಟ್ ಈ ಥರ ಒಂದು ಸರಿಯಾಗಂತೂ ಪಾಠ ಕಲ್ತಿದ್ದೀವಿ. ಇವಾಗ ನೆಕ್ಸ್ಟು ಬೇರೆ ಪ್ಲಾನ್ ಹಾಕಿದ್ದೀವಿ. ಅದಕ್ಕೆಲ್ಲ ಈ ಥರ ಮಾಡೋಕೆ ಹೋಗ್ಬಾರ್ದು ಅಂದ್ಬಿಟ್ಟು ಸಿಸ್ಟಮೆಟಿಕ್ ನೀಟಾಗಿ ದೊಡ್ಡದಾಗಲ್ಲ ಅಂತಲೂ ಚಿಕ್ಕದಾಗಾದ್ರೂ ರೋಡ್ ಇದೇ ಥರ ದೂರ ಇದೆ. ಇಲ್ಲೇ ಬ್ರೋ ಹಾಗೆ ಹೋಯ್ತಲ್ಲ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಬ್ರೋ, ಇಲ್ಲೇ ಒಂದು 50 ಮೀಟರ್ ಅವ್ರಿಗೆ ಮುಂದಕ್ಕೆ. ಅದೇ ಈ ಥರ ಏನಂದರೆ ನಮ್ಮದು ಲೈಫಲ್ಲಿ ಇದು ಬಿಗ್ ಒಂದು ನಮಗೆ ಪಾಠ. ಇದು ಹೆಂಗೆ ಮಾಡಬೇಕು ಅಥವಾ ಯಾವ್ದು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ದೊಡ್ಡ ಪಾಠನೇ ಕಲ್ತ್ವಿ. ಬಟ್ ಏನಂದರೆ ಇದು ನಮಗೆ ಲಾಸ್ ಆಗಿದೆ, ಈ ಥರ ಕೊರಿಯರ್ ಪ್ರಾಬ್ಲಮ್ ಆಗಿದೆ. ಇದೆಲ್ಲದಕ್ಕಿಂತ ಮೇನ್ ನಮಗೆ ಖುಷಿ ಕೊಟ್ಟಿದ್ದೇನೆಂದರೆ ನಿಮ್ಮ ರೆಸ್ಪಾನ್ಸು. ನೀವು ಮಾಡಿದಂಥ ರೆಸ್ಪಾನ್ಸ್ ನಮಗೆ ಭಾರಿ ಖುಷಿ ಕೊಟ್ಟಿದೆ. ನೋಡೋಣ, ಭಗವಂತ ಇದನ್ನಂತೂ ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಏನಾದರೂ ಇನ್ನೊಂದು ಮಾಡಬೇಕಂದ್ರೆ ದಯವಿಟ್ಟು ನಿಮಗೆಲ್ಲ ತಿಳಿಸ್ತೀವಿ. ನೀವು ಯಾವ ರೀತಿ ಸಪೋರ್ಟ್ ಇದಕ್ಕೆ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು ಗೈಸ್. ಸೊ ನಾಳೆಯಿಂದ ಏನಾದ್ರು ಹೊಸ್ದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ನೋಡ್ತೀರಾ, ಏನಾದರೂ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಅನೌನ್ಸ್ ಮಾಡೇ ಮಾಡ್ತೀವಿ. ಏನೋ ನೆಕ್ಸ್ಟ್ ಏನು ಅಂತ, ನೆಕ್ಸ್ಟ್ ಜೂನ್ ಏನು ಅಂತ. ನಂದು ಕಾಲೇಜ್ ಮುಗಿತಾ ಬಂತು, ಏನಾದ್ರು ಮಾಡೇ ಮಾಡ್ತೀನಿ. ಅಣ್ಣವ್ರ ಆಫೀಸ್ ಕಡೆಯಿಂದ ಅಲ್ಲಿ ಕೆಲಸ ನೋಡಿ ಬುಕ್ ಮಾಡವ್ರೆ ನಮಗೋಸ್ಕರ, ನನಗೆ ಕಿರಣಂಗೆ ಬರ್ರಿ ಅಂತ ಅಲ್ಲಿ. ಅದನ್ನು ನೋಡ್ತೀವಿ, ಇದನ್ನು ನೋಡ್ತೀವಿ, ಮುಂದಕ್ಕೆ ಏನಾದ್ರು ಮಾಡ್ತೀವಿ. ಬಟ್ ನಾಳೆ ಏನಂದರೆ ಈ ಥರ ಏನು ಗೊತ್ತಿಲ್ಲದೆ ಇರೋರ ಥರ ನಾವು ಕೈ ಹಾಕಲ್ಲ, ಆಗ್ತಾ ಇಲ್ಲ, ಹಾಕೋದು ಇಲ್ಲ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ತುಂಬಾ ಅಂದ್ರೆ ತುಂಬಾ ರಿಸರ್ಚ್ ಮಾಡಿ ಆಲ್ಮೋಸ್ಟ್ ಉಪ್ಪಿನಕಾಯಿ ಮುಗಿದಿ, ಉಪ್ಪಿನಕಾಯಿ ಸ್ಟಾಪ್ ಮಾಡಿ ಒಂದು 15 days ಆಯ್ತು. ಆ 15 days ಅಲ್ಲಿ ಎಷ್ಟು ಬೇರೆ ಕೆಲಸಕ್ಕೆ ಎಷ್ಟು ಓಡಾಡಿದೀವಿ ಅಂತಂದ್ರೆ ಇವಾಗ ಮಾಡಿ ತಪ್ಪು ಇನ್ನೊಂದ್ಸಲಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದೀವಿ. ನಮ್ಮ ಮನೆಗೆ ಅಷ್ಟು ಸಾರಿ ಇವನು ಬಂದಿದ್ದು ಅದೇ ಉದ್ದೇಶಕ್ಕೆ, ಮತ್ತೆ ನಾನು ಇಲ್ಲಿ ಎಷ್ಟು ಸಾರಿ ಬಂದಿದ್ದೀನಿ ಅದು ಕೂಡ ಅದೇ ಉದ್ದೇಶಕ್ಕೆ. ಅಷ್ಟೊಂದು ರಿಸರ್ಚ್ ಮಾಡಿ ಇಬ್ರು ಅವನದು ಕಾಲೇಜು ಜಾಸ್ತಿ ಓಡಾಡಿದ್ದು ನಾವು. ಯಾಕೆ ನೀವು ಹಿಂಗೆ ಓಡಾಡ್ತಾರೆ, ಇವ್ನು ಅಲ್ಲಿ ಹೋಗ್ತಾನೆ, ಅವ್ನು ಇಲ್ಲಿ ಬರ್ತಾನೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇದೆಲ್ಲ ಆದಮೇಲೆ ನಾವು ಏನೋ ಒಂದು ಡಿಸ್ಕಷನ್ ಮಾಡೋಕ್ಕೆ, ಅದನ್ನು ಎಲ್ಲಿ ಹೇಗೆ ತಿಳ್ಕೊಳ್ಳೋಕ್ಕೆ, ಅದು ತಿರುಗಾಡಿದ್ದೀವಿ, ಹೋಗಿದ್ದೀವಿ, ಆ ಥರ ಎಲ್ಲ ಮಾಡೋಕ್ಕೇ ಅಷ್ಟು ಇದು ಮಾಡಿರೋದು.
ಇನ್ನೊಂದೇನೆಂದರೆ ಅದೇ ಇವನು ಕಾಲೇಜು ಮತ್ತು ಈ ವೀಡಿಯೋಸು ಈ ಬಿಜಿ ಶೆಡ್ಯೂಲ್ನಲ್ಲಿ ಇವನು ಟೈಮ್ ಕೊಟ್ಟಿದ್ದಾನೆ. ನಾನು ನಮ್ಮ ಕೆಲಸ ನಮ್ಮ ಫ್ಯಾಮಿಲಿದು ಅದೆಲ್ಲ ಇದ್ರೂ ನಾನು ಟೈಮ್ ಕೊಟ್ಬಿಟ್ಟು ಏನು ಮಾಡ್ಬೋದು, ಏನು ಮಾಡಿದ್ರೆ ಹೆಂಗಿರುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಿ ಜಾಸ್ತಿನೇ ಎಲ್ಲ ತಲೆ ಕೆಡಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಬಟ್ ನಾವು ಏನೇ ಮಾಡಿದರೂ ಏನೇ ಆದರೂ ಕೂಡ ಮತ್ತು ನಾವು ಒಂದು ಸ್ಟೆಪ್ ಇಡೋವಾಗ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಹಂಗೆ ನಾವೇನಾದರೂ ನೆಕ್ಸ್ಟ್ ಮಾಡಿದರೆ ಲಾಭ ಅದೆಲ್ಲ ಸೆಕೆಂಡ್ರಿ ಗೈಸ್, ಲಾಭ ಅಥವಾ ನಷ್ಟ ಇದು ಎಲ್ಲ ಸೆಕೆಂಡ್ರಿನೇ. ಫಸ್ಟ್ ಏನಂದರೆ ನಮಗೆ ನಿಮ್ಮ ರೆಸ್ಪಾನ್ಸು, ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಒಳ್ಳೆ ಕಮೆಂಟ್ಸು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವೇನಾದರೂ ಮಾಡೋಕ್ಕೆ ಅಥವಾ ಏನಾದರೂ ಮುಂದುವರಿಯೋಕ್ಕೆ. ನೀವೇ ಅದಕ್ಕೆ ಕಾರಣ. ದಯವಿಟ್ಟು ನೀವು ಯಾವ ರೀತಿ ಹಿಂದೆ ಸಪೋರ್ಟ್ ಮಾಡಿದ್ರಿ ಇನ್ನು ಮುಂದೆನೂ ಹಾಗೆ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು. ವಯಸ್ಸಿಷ್ಟೇ, ನೋಡ್ತಾರೆ ನೆಕ್ಸ್ಟ್ ಏನು ಮುಂದೆ ಏನು ಅಂತ. ಸೊ ಯಾರಿಗೆಲ್ಲ ಸಿಕ್ಕಿದೆ ಕಮೆಂಟ್ ಮಾಡಿರಿ, ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರಿಗೆ ರೀಫಂಡು ಮಾಡಿದ್ದೀನಿ ಅವರು ಕಮೆಂಟ್ ಮಾಡಿರಿ ಸುಮಾರು ಜನಕ್ಕೆ. ಮತ್ತು ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರಿಗೆ, ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರಿಗೊಂದು ಒಳ್ಳೆ ಆಫರ್ ಕೊಡ್ತೀನಿ. ಅದೇನು ಅಂತ ನಾಳೆ ನೋಡಿರಂತೆ ನಿಮ್ಗೊಂಥರ ಸ್ಪೆಷಲ್ಗೆ ಏನೋ ಒಂಥರ ಕಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ, ಅಮೌಂಟ್ ಆಗಿದ್ರೆ ಸಿಕ್ಕಿಲ್ಲ ಅಂತ ಯಾರು ಮಿಸ್ ಆಗೈತೆ ಅವ್ರಿಗೊಂದು ಬೇರೆ ಥರನೇ ಆಪ್ಷನ್ ಕೊಡ್ತೀನಿ. ಏನು ಆಪ್ಷನ್ ಏನು ಎತ್ತ ಅಂತ ನಾಳೆ ಒಳಗಲ್ಲಿ ನೋಡ್ತೀರಾ. ನಾಳೆ ಒಂಥರ ಸ್ಪೆಷಲ್ ಒಳಗು ಅದು ಹೆಂಗೆ ಏನು ಏನೆಲ್ಲ ಮಾಡ್ತಿರ್ಬೋದು ಆ ಒಳಗ ಏನೆಲ್ಲ ಇರ್ತದೆ ಅಂತ ನಾಳೆ ತೋರಿಸ್ತೀನಿ ಅಷ್ಟೇ. ಇವಾಗ ಇಲ್ಲೇ ಎಂಡ್ ಮಾಡ್ತೀನಿ. ಈ ಬಿಸ್ನೆಸ್ಸಿಂದ ಒಂದು ಒಳ್ಳೆ ಪಾಠ ಕಲ್ತಿದ್ದೀವಿ ಮತ್ತು ಏನೇನು ತಪ್ಪೆಲ್ಲ ಮಾಡ್ಬಾರ್ದು ಅಂದ್ಬಿಟ್ಟು ಇದ್ದಾಗೆ ಕಲ್ತಿದ್ದೀವಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಸಾಯಂಕಾಲ 6 ಗಂಟೆಗೆ.